मान्यवर, अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। अच्छी बात है ना सुनिए तो। ಶಂಕರ್ ಅವರು ಮಾತನಾಡ್ತಾ ಇದ್ದಾರೆ. ಇವತ್ತು ಕಾರ್ಮಿಕ ದಿನಾಚರಣೆ, ಅವರಿಗೆ ಶುಭಾಶಯ ಹೇಳ್ತಾ. ಸರ್ ನಮಸ್ಕಾರ. ಇವತ್ತು ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡ್ತಾ ಇದೀವಿ. ಎರಡು ಸರ್ಕಾರಗಳು, ರಾಜ್ಯ ಕೇಂದ್ರ ಸರ್ಕಾರಗಳಿಂದ ಕಾರ್ಮಿಕರಿಗೆ ಸಿಗುವ ಬೇಕಾದ ಎಲ್ಲ ಸವಲತ್ತುಗಳು, ಆಶಯಗಳು ಈಡೇರಿವೆಯಾ ಸರ್? ಮೊದಲನೇದಾಗಿ ವಿಶ್ವದ ಎಲ್ಲ ಕಾರ್ಮಿಕರಿಗೆ, ಶ್ರಮಜೀವಿಗಳಿಗೆ ಕಾರ್ಮಿಕ ಮೇ ದಿನದ ಶುಭಾಶಯಗಳು. ಅವರ ಶ್ರಮ ಮತ್ತು ಅವರ ದೈಹಿಕ ದುಡಿಮೆಯಿಂದ ಇವತ್ತು ಜಗತ್ತು ಚಲಿಸ್ತಾ ಇದೆ. ಇವತ್ತು ಯಾವುದೇ ಕಾರ್ಮಿಕ ಅವನು ಶ್ರಮಜೀವಿ ಕಷ್ಟಪಟ್ರೇನೆ ಸಮಾಜದಲ್ಲಿ ಅಭಿವೃದ್ಧಿ ಸಾಧ್ಯ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗೇನೆ ಚಿಕಾಗೋದ ಬೀದಿಗಳಲ್ಲಿ ಅವತ್ತು ನಡೆದಂತ ಬಹುದೊಡ್ಡ ಕಾರ್ಮಿಕ ಹೋರಾಟದಲ್ಲಿ ಯಾರು ತಮ್ಮ ನೆತ್ತರನ್ನ ಭೂಮಿಗೆ ಚೆಲ್ಲಿದ್ರು, ಅವರ ಆ ನೆತ್ತರಿನಿಂದ ಹುಟ್ಟಿದ್ದೇ ಈ ಕಾರ್ಮಿಕ ದಿನಾಚರಣೆ. ಹಂಗಾಗಿ ಬಲಿದಾನದ ಮೂಲಕ ಕಾರ್ಮಿಕ ದಿನಾಚರಣೆ ಬಂದಿದೆ ಅನ್ನೋದನ್ನ ನಾವು ಇತಿಹಾಸದ ಮೂಲಕ ತಿಳಿದುಕೊಳ್ಬೇಕು. ಹಾಗೇನೆ ಭಾರತದಲ್ಲಿ ಬಹುತೇಕ ಕಾರ್ಮಿಕರು ಅವರು ಇವತ್ತು ಸುಖವಾದ ಜೀವನವನ್ನ ಅಥವಾ ಅವರಿಗೆ ಸಿಕ್ಕಿರುವಂತಹ ಕಾರ್ಮಿಕ ಹಕ್ಕುಗಳು ಮತ್ತು ಕಾಯ್ದೆಗಳಿಗೆ ಮೂಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವೈಸ್ರಾಯ್ ಆಡಳಿತ ಮಂಡಳಿಯಲ್ಲಿ ಕಾರ್ಮಿಕ ಸಚಿವರಾಗಿದ್ದಾಗ 16 ಗಂಟೆಗಳ ಇದ್ದಂತ ಕಾರ್ಮಿಕರ ದುಡಿಮೆಯ ಗಂಟೆಗಳನ್ನ ಅದನ್ನ ಅವರು 8 ಗಂಟೆಗೆ ಅವರು ಅದನ್ನ ಮಾಡಿದ್ದನ್ನ ನಾವು ತಿಳ್ಕೋಬೇಕು. ಮತ್ತೆ ವಿಶೇಷವಾಗಿ ನಮ್ಮ ಮಹಿಳೆಯರಿಗೆ, ನಮ್ಮ ಶ್ರಮಜೀವಿ ಮಹಿಳೆಯರಿಗೆ ಅವರಿಗೆ ಗಳಿಕೆಯ ದುಡಿಮೆಯ ರಜೆ ಮತ್ತು ಹೆರಿಗೆಯ ರಜೆ ಮತ್ತು ಆ ಸಂದರ್ಭದಲ್ಲಿ ಅವರಿಗೆ ಒಂದು ವಿಶ್ರಾಂತಿ ದಿನವನ್ನಾಗಿ ಬಾಬಾ ಸಾಹೇಬರು ಅದನ್ನ ಮಾಡಿಕೊಟ್ಟಿದ್ದು. ಇವತ್ತು ESI, PF ಅಥವಾ ಏನೆಲ್ಲ ಒಂದು ಕಾರ್ಮಿಕರ ಭತ್ಯೆಗಳು ಅಥವಾ ಹಕ್ಕುಗಳು ಸಿಕ್ಕಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದನ್ನ ಕಾರ್ಮಿಕ ಚಳವಳಿಗಳು, ಕಾರ್ಮಿಕ ಸಂಘಟನೆಗಳು ಇದನ್ನ ಮನಗಾಣಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ. ಸೊ ಕಾರ್ಮಿಕರ ಹೋರಾಟಗಳ ಮೂಲಕ ಇವತ್ತು ಸಾಕಷ್ಟು ಕಾಯ್ದೆಗಳು ಬದಲಾಗಿದ್ದಾವೆ ಮತ್ತು ಒಂದು ಉತ್ತಮವಾದಂತ ಜೀವನ ಸಾಗಿಸೋದಕ್ಕೂ ಸಾಧ್ಯ ಆಗಿದೆ. ಆದ್ರೆ ಬಹುತೇಕ ಶೇಕಡ 60-70 ಭಾಗ ಕಾರ್ಮಿಕರು ಇವತ್ತು ಕೂಡ ಅವರು ಸರಿಯಾದ ಒಂದು ತಮ್ಮ ಶ್ರಮಕ್ಕೆ ತಕ್ಕ ವೇತನವನ್ನ ಪಡೆಯೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಂಗಾಗಿ ಇವತ್ತು ಏನು ಈ ಕಾಂಟ್ರಾಕ್ಟ್ ಲೇಬರರ್ಸ್ ಗಳಂತ ಆಗ್ಲಿ ಅಥವಾ ಹೊರಗುತ್ತಿಗೆ ಅಂತ ಆಗ್ಲಿ, ಈಗ ಅನೇಕ ಕಾರ್ಮಿಕರನ್ನ ಶೋಷಣೆ ಮಾಡುವಂತ ಪದ್ಧತಿಗಳು ಇವತ್ತು ನಮ್ ಇದ್ರ ಮಧ್ಯೆ ಈಗ ಈ ಕೇಂದ್ರ ಸರ್ಕಾರ ಬಂದ ಮೇಲೆ ಈ ಹಿಂದಿನ ಅನೇಕ ಕಾರ್ಮಿಕರ ಪರವಾದಂತಹ ಕಾಯ್ದೆಗಳನ್ನ ಅದನ್ನೆಲ್ಲವನ್ನೂ ಕೂಡ ಏನು ಒಂದ್ ರೀತಿಯಲ್ಲಿ ಹಿಂದೆ ಸರಿಸಿ ಈಗ ಮಾಲೀಕರಿಗೆ ಮತ್ತು ಬಂಡವಾಳಗಾರರಿಗೆ ಅನುಕೂಲವಾಗುವ ರೀತಿಯಲ್ಲಿ 4 ಕಾರ್ಮಿಕ ಕೋಡ್ಗಳು ಅನ್ನುವಂಥದ್ದನ್ನ ಇವತ್ತು ತಂದಿದ್ದಾರೆ. ಇದು ಕಾರ್ಮಿಕ ವಿರೋಧಿ ಕಾಯ್ದೆಗಳು. ಇದನ್ನ ಕೇಂದ್ರ ಸರ್ಕಾರ ಉದ್ದೇಶಪೂರ್ವಕವಾಗಿ ಕಾರ್ಮಿಕ ಚಳವಳಿಗಳನ್ನ ಹತ್ತಿಕ್ಕೋದಿಕ್ಕೆ, ಕಾರ್ಮಿಕರ ಸಂಘಟನೆಗಳನ್ನ ಮುರಿಯೋದಿಕ್ಕೆ ಮತ್ತು ಕಾರ್ಮಿಕರ ಹಕ್ಕುಗಳನ್ನ ಸಂಪೂರ್ಣವಾಗಿ ದಮನ ಮಾಡಲಿಕ್ಕೆ ತಂದಿರುವಂತ ಈ 4 ಕೋಡ್ಗಳನ್ನ ಇವತ್ತು ಕೇಂದ್ರ ಸರ್ಕಾರ ತಂದಿರೋದು. ಇದು ಕಾರ್ಮಿಕ ವಿರೋಧಿ ಅದರ ನೀತಿಗಳನ್ನ ತೋರಿಸುತ್ತೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಂಡು ಎಲ್ಲ ಕಾರ್ಮಿಕರು ಐಕ್ಯತೆಯಿಂದ ಹೋರಾಡಬೇಕು. ಈಗಾಗಲೇ ರೈತರು ಹೇಗೆ ಡೆಲ್ಲಿಯ ಭಾಗದಲ್ಲಿ ಹೋರಾಡಿ ತಮ್ಮ ರೈತ ವಿರೋಧಿ ಕಾಯ್ದೆಗಳನ್ನ ಹಿಂತೆಗೆದುಕೊಳ್ಳುವಂತ ಮಾಡಿದ್ರು, ಅದೇ ರೀತಿಯಲ್ಲಿ ಇವತ್ತಿಗೂ ಕೂಡ ಕಾರ್ಮಿಕರು ಅಖಿಲ ಭಾರತ ಮಟ್ಟದಲ್ಲಿ ಮುಷ್ಕರಗಳನ್ನ ಮಾಡ್ತಾ ಇದ್ದಾರೆ. ಈಗಲೂ ಹೋರಾಟಗಳು ತೀವ್ರಗೊಳ್ತಾ ಇರೋದನ್ನ ನಾವು ಗಮನಿಸಬೇಕು.
ಕೇಂದ್ರದ ಈ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನ ಹಿಂತೆಗೆದುಕೊಳ್ಳೋದಿಕ್ಕೆ ಎಲ್ಲ ಕಾರ್ಮಿಕ ಆ, ಚಳವಳಿಗಳು ಒಗ್ಗಟ್ಟಾಗಿ ಐಕ್ಯತೆಯ ಹೋರಾಟವನ್ನ ಮಾಡಬೇಕಾಗತ್ತೆ ಅನ್ನುವಂತ ಹೇಳೋದಿಕ್ಕೆ ನಾನು ಬಯಸ್ತೇನೆ. ಈಗ ಇನ್ನೊಂದಿದೆ ಸರ್, ಹೈರ್ ಫೈರ್ ಸುಲಭ ಮಾಡಿ 30ಕ್ಕಿಂತ ಕಡಿಮೆ ಕಾರ್ಮಿಕರ ಘಟಕಗಳಲ್ಲಿ ಲಿಯಾಫ್ ಅನುಮತಿ ಬೇಡ, ಇದು ಉದ್ಯೋಗವನ್ನು ಅಸ್ಥಿರಗೊಳಿಸ್ತದೆ ಅಂತ ಒಂದು ವಿಮರ್ಶಕರು ಕೇಳ್ತಾ ಇದ್ದಾರೆ. ತಾವೇನೇ ಹೇಳ್ತೀರಾ ಸರ್? ಅಲ್ಲ, ಇದನ್ನೇ ನಾನು ಹೇಳಿದ್ದು. ಈಗ ಕಾರ್ಮಿಕರಿಗೆ ಕಾನೂನು ಏನು ಅವರು ಸಂಘಟನೆ ಮಾಡಿಕೊಳ್ಳುವ ಒಂದು ಹಕ್ಕಿತ್ತು, ಅದನ್ನ ಮುರಿಯುವ ಕೆಲಸವನ್ನ ಇವರು ಮಾಡ್ತಿದ್ದಾರೆ. ಮತ್ತೆ ಯಾವುದೇ ಲಾಕ್ಔಟ್ ಮಾಡಂಗೆ, ಅಂದ್ರೆ ತಮ್ಗೆ ಇಷ್ಟ ಬಂದಾಗೆ ಲಾಕ್ಔಟ್ ಮಾಡ್ಕೊಳ್ಬಹುದು, ಅಥವಾ ಅವರು ತಾವು ಈ ಕಾರ್ಮಿಕರು ತಮ್ಗೆ ಅನ್ಯಾಯ ಆಗ್ತಿದೆ, ಹಾಗಾಗಿ ನಾವು ಚಳವಳಿಗೆ ಮುಷ್ಕರಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ 3 ತಿಂಗಳು 6 ತಿಂಗಳು ಮುಂಚೆನೆ ನೋಟಿಸ್ ಕೊಡಬೇಕು ಅಂದ್ರೆ ಏನ್ ಅದರ ಅರ್ಥ? ಸೊ ಇದು ಎಲ್ಲವೂ ಕೂಡ ಇದು ಕೇವಲ ಮಾಲೀಕರ ಪರವಾಗಿ ಮತ್ತು ದೊಡ್ಡ ದೊಡ್ಡ ಬಂಡವಾಳಿಗರ ಪರವಾಗಿ ಇವರು ತಂದಿರುವಂತ ಕಾಯ್ದೆಗಳವು. ಇದ್ರ ಜೊತೆಗೆ ಕನಿಷ್ಠ ವೇತನ ಇನ್ನೂ ಎಲ್ಲಾ ಅಸಂಘಟಿತರ ಕ್ಷೇತ್ರ ಸೇರ್ಕೊಂಡು ಯಾರಿಗೂ ಸಿಗ್ತಾ ಇಲ್ಲ. ಇದ್ರ ಜೊತೆ ಗಿಗ್ ವರ್ಕರ್ಸ್ ಅಂತ ಈಗ ಬೆಂಗಳೂರಲ್ಲಿ ಅದೊಂದು ಪಿಡುಗು. ಆ ಗಿಗ್ ವರ್ಕರ್ಸ್ ಗೆ ಯಾರು ಕೆಲಸ ಮಾಡಿಸ್ತಾರಲ್ಲ ಅವ್ರು ಏನು ಕೊಡ್ತಾ ಇಲ್ಲ. ಸರ್ಕಾರ ಆ ಬಂಡವಾಳ ಶಾಹಿಗಳನ್ನ ಸೇಫ್ ಮಾಡಿ ತಾನ್ ಕೊಡ್ತೀನಿ ಅಂತ ಹೇಳ್ಕೊಳ್ತಿದೆ. ಇದೆಷ್ಟು ಮಟ್ಟಿಗೆ ಸರಿ? ತಾವಿದನ್ನ ಹೇಗ್ ನೋಡ್ತೀರಾ? ಅಲ್ಲ, ಈಗ ಇದು ಹೇಗಿದೆ ಅಂದ್ರೆ ಅದು ಒಂಥರ ಅತಂತ್ರದ ಬದುಕು ಅವರದು. ಅವ್ರಿಗೆ ಯಾವುದೇ ರೀತಿಯಲ್ಲಿ ಅವರಿಗೆ ಒಂದು ನ್ಯಾಯಯುತವಾದಂತ ಇದು ಗಿಗ್ ವರ್ಕರ್ಸ್ ಅಂದ್ರೆ ತುಂಬಾ ಅಪಾಯಕಾರಿಯಾದಂತ ಕೆಲಸಗಳನ್ನು ಇನ್ ಟೈಮ್ ಅಲ್ಲಿ ಅವರು ಮುಟ್ಟಿಸ್ಬೇಕು. ಈಗ ಅನೇಕ ಈ ಸ್ವಿಗ್ಗಿಗಳಲ್ಲಿ, ಝೊಮ್ಯಾಟೊಗಳಲ್ಲಿ ಅಥವಾ ಬೇರೆ ಬೇರೆ ಇವುಗಳಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು ಅದು ಪ್ರಾಣವನ್ನ ಒತ್ತೆ ಇಟ್ಟು ಮಾಡುವ ಕೆಲಸ ಅದು. ಸೊ ಅದಕ್ಕೆ ಈಗ ಕರ್ನಾಟಕ ಸರ್ಕಾರ ಏನೋ ಒಂದು ಕಾಯ್ದೆ ತರೋದಕ್ಕೆ ಹೊರಟಿದೆ. ಬಟ್ ಅದರಲ್ಲೂ ಕೂಡ ಕೆಲವು ಲೋಪದೋಷಗಳಿದಾವೆ. ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈಗ ಯಾವ ರೀತಿ ಇದು ಈ ಕಾಯ್ದೆಗೆ ಅದಕ್ಕೆ ಮತ್ತಷ್ಟು ಈ ಕಾಯ್ದೆಯನ್ನ ಅಗತ್ಯ ಇದೆ ಮೇಡಮ್. ಇತ್ತೀಚೆಗೆ ನೀವು ಕೇಳಿದ್ರೆ ಹಾಸನದಲ್ಲಿ ಒಂದಷ್ಟು ಜನರನ್ನ ಜೀತದ ಪದ್ಧತಿಗೆ ಒಳಪಡಿಸಿ ಒಬ್ಬ ತೋಟದ ಮಾಲೀಕ ಇಟ್ಟಿದ್ರು. ಅಂದ್ರೆ ನಾವು ಮತ್ತೆ ಎಲ್ಲೋ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಎಲ್ಲ ರಕ್ಷಣೆ ಕೊಟ್ಟಿದ್ದು ಅದೆಲ್ಲ ನಾವು ಕಳ್ಕೊತಾ ಇದೀವಿ. ಈಗ ಮತ್ತೆ ಹಿಂದಕ್ಕೆ ಹೋಗ್ತಾ ಇದೀವಲ್ಲ, ಇದು ಸರ್ಕಾರಗಳ ನಿರ್ಲಕ್ಷ್ಯ ಅಂತ ತಮಗ ಅನ್ಸಲ್ವಾ? ಈ ರೀತಿ ಏನು ಆಯಾ ಕಟ್ಟಿನ ಪ್ಲೇಸ್ ಅಲ್ಲಿ ಎಲ್ಲಾ ಅಧಿಕಾರಿಗಳಿದ್ದಾರೆ, ಆದ್ರೂ ನಮಗ್ ಗೊತ್ತಿರಲಿಲ್ಲ ಅಂದ್ರೆ? ಅಲ್ಲ, ಈಗ ಸರ್ಕಾರ ಇವತ್ತು ಸಂಪೂರ್ಣವಾಗಿ ಅದರ ಹೊಣೆಗಾರಿಕೆಯಿಂದ ನುಣುಚಿಕೊಳ್ತಾ ಇದೆ. ಇವತ್ತು ಒಂದು ಕಾಲದಲ್ಲಿ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತ್ರಿಪಕ್ಷೀಯ ಮಾತುಕತೆ, ಟ್ರೈಪಾರ್ಟಿ ಸಿಸ್ಟಮ್ ಅನ್ನ ಮಾಡಿದ್ರು. ಕಾರ್ಮಿಕ ಸಂಘಗಳು, ಕಾರ್ಮಿಕ ಇಲಾಖೆಗಳು ಮತ್ತು ಆಡಳಿತ ಮಂಡಳಿ ಅಂದ್ರೆ ಮಾಲೀಕ ವರ್ಗ, ಇವು 3 ಜನ ಕೂಡಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಬೇಕು ಅನ್ನುವಂತ ಒಂದು ತ್ರಿಪಕ್ಷೀಯ ಮಾತುಕತೆಗೆ ಅವರು ಮುನ್ನುಡಿ ಬರೆದಿದ್ರು. ಇವತ್ತು ಸರ್ಕಾರಗಳು ಅದರಿಂದ ತಮ್ಮ ಹೊಣೆಗಾರಿಕೆಯನ್ನ ಅದನ್ನ ಏನು ಮಾಡೋದ್ರಲ್ಲಿ ಅವು ಸಂಪೂರ್ಣವಾಗಿ ವಿಫಲಗೊಳ್ತಾ ಇದ್ದಾವೆ. ಇದನ್ನ ನಾವು ತುಂಬಾ ಸೂಕ್ಷ್ಮ ಗಮನಿಸಬೇಕು. ಆಮೇಲೆ ಇವತ್ತು ಎಲ್ಲಿ ಈಗ ಬಹುತೇಕ ಖಾಸಗಿ ರಂಗ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಳವಣಿಗೆ ಆಗಿದೆ. ಸರ್ಕಾರಿ ರಂಗ ಸಂಪೂರ್ಣವಾಗಿ ಅದು ಕುಸಿದು ಹೋಗ್ತಾ ಇದೆ. ಹೀಗಾಗಿ ಈ ಕೇಂದ್ರದಲ್ಲಿ ಈಗ ಮೋದಿ ಸರ್ಕಾರ ಬಂದ ಮೇಲೆ ಸುಮಾರು 16 ಲಕ್ಷ ಕೋಟಿ ಈ ಕಾರ್ಪೊರೇಟ್ ಬಂಡವಾಳಶಾಹಿಗಳ ಸಾಲವನ್ನ ಮನ್ನಾ ಮಾಡಿದೆ. ಈ ರೀತಿ ದುಡಿಯುವ ವರ್ಗದವರನ್ನ ದಮನ ಮಾಡೋದಕ್ಕೆ ಮತ್ತು ದುಡಿಯುವ ವರ್ಗದವರ ವಿರೋಧಿ ನೀತಿಯನ್ನ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇದಾವೆ ಹೊರತು ಕಾರ್ಮಿಕರ ಪರವಾದಂತ ಯಾವುದೇ ನೀತಿಗಳನ್ನ ನಿಭಾಯಿಸುವಲ್ಲಿ ಇವರು ಸಂಪೂರ್ಣವಾಗಿ ವಿಫಲರಾಗ್ತಾ ಇದ್ದಾರೆ. ಈಗ ಸರ್ಕಾರನೇ ಈಗ ಈ ಜೀತ ಅನ್ನುವಂಥದ್ದು ಈಗ ಒಂದ್ ರೀತಿಯ ಆಧುನಿಕ ಜೀತಗಾರರಾಗಿ ಕಾರ್ಮಿಕರು ಇವತ್ತು ಬದಲಾಗ್ತಾ ಇದ್ದಾರೆ. ಈಗ ಮತ್ತೆ 14 ಗಂಟೆ ದುಡಿಯುವಂತ ಸ್ಥಿತಿ ಇದೆ ಎಲ್ಲರಿಗೂ. ಅಲ್ಲ, ನಾರಾಯಣ ಮೂರ್ತಿ ಅವರೇ ಹೇಳ್ಬಿಟ್ಟಿದಾರಲ್ಲ. ಅಲ್ಲ ಅಂದ್ರೆ ಈ ದೇಶ ಅಂದ್ರೆ ನಾರಾಯಣ ಮೂರ್ತಿಗೋಸ್ಕರನೇ ಇರೋದು. ನಮ್ಮಂತ ಬಡವರು ಬಗ್ಗರು ಯಾರು ಬದುಕಬಾರ್ದಾ ಇಲ್ಲಿ? ಹಾಗಾದ್ರೆ ಅಲ್ಲ, ಅದನ್ನ ಸರ್ಕಾರನೇ ಅದಕ್ಕೆ ಅವ್ರ ಹೇಳಿಕೆಗೆ ಸರ್ಕಾರ ತಲೆ ಬಾಗಿ ಅದನ್ನ ಅನುಮೋದಿಸ್ತಾ ಇದೆ. ಅವರು ದೇಶದ ಚಿಂತನೆ ಮಾಡ್ತಾ ಇದ್ದಾರೆ. ಹಂಗಾಗಿ ನಾವು ಅದಕ್ಕೆ ಒಪ್ಪಿಗೆ ಕೊಡಬೇಕು ಅಂದ್ರೆ
ಈಗ ಈಗ ಬಂಡವಾಳಶಾಹಿಗಳು ಮತ್ತೆ ಈ ಬಂಡವಾಳಿಗರು ಏನಿದ್ದಾರೆ, ಈ ಕಾರ್ಪೊರೇಟ್ ಕುಳುಗಳು, ಇವ್ರು ಹೇಳೋದಕ್ ತಕ್ಕನಾಗೆ ಅವರು ಈಗ ಏನಾಗಿದೆ, ನಾಯಿ ಬಾಲ ಈಗ ಆಡಿಸ್ತಾ ಇದೆ. ಈ ಮಜುಮ್ದಾರ್ ಅಂತವ್ರು, ಮೋಹನ್ ದಾಸ್ ಪೈ ಅಂತವ್ರು, ಈ ಇಂಥವರೇ ಸೇರಿ ಇವತ್ತು ಸರ್ಕಾರವನ್ನ ಅವರು ನಿಯಂತ್ರಣ ಮಾಡ್ತಾ ಇದ್ದಾರೆ. ಅವರು ಕಾರ್ಮಿಕರು ದಿನನಿತ್ಯ ಬೀದಿಯಲ್ಲಿ ನಿಂತು ಎಷ್ಟು ಘೋಷಣೆಗಳು ಕೂಗಿದ್ರು ಕಿವಿಗೊಡೋದಿಲ್ಲ. ಅದೇ ಶಾ ಮಜುಮ್ದಾರ್ ಆಗ್ಲಿ, ಈ ಮೋಹನ್ ದಾಸ್ ಪೈ ಆಗ್ಲಿ, ಅಥವಾ ಈ ನಾರಾಯಣ ಮೂರ್ತಿ ಆಗ್ಲಿ, ಇವ್ರೇನಾದ್ರು ಸುಮ್ಗೆ ಕೆಮ್ಮಿದ್ರೆ ಸೀನಿದ್ರೆ ಸರ್ಕಾರ ತನ್ನ ಮೈ ಮೇಲೆ ಹೇಳ್ಕೊಳ್ಳುತ್ತೆ ಅದನ್ನ. ಅಷ್ಟು ಇದೇ ಕಾಂಗ್ರೆಸ್ ಸರ್ಕಾರ ಇರುವಂತ ತೆಲಂಗಾಣದಲ್ಲಿ ಏನು ಪೌರ ಕಾರ್ಮಿಕರಿಗೆ 1.5 ಲಕ್ಷದಿಂದ 2 ಲಕ್ಷ ಸಂಬಳ ಫಿಕ್ಸ್ ಮಾಡಿದ್ ಇತ್ತೀಚೆಗೆ. ನಮ್ಮ ಸರ್ಕಾರ ಇವತ್ತು ಕನಿಷ್ಠ ವೇತನವನ್ನ ಕೊಡ್ತಾ ಇಲ್ಲ ಏನು ಪೌರ ಕಾರ್ಮಿಕರಿಗೆ. ಜೊತೆಗೆ ಇವತ್ತು ಬೆಂಗಳೂರು ಗಾರ್ಬೇಜ್ ಸಿಟಿ ಆಗ್ತಾ ಇದೆ. ಆದ್ರೂ ಸಹ ಕಾರ್ಮಿಕರನ್ನೆಲ್ಲ ಒಗ್ಗೂಡಿಸಿ ಒಂದು ವ್ಯವಸ್ಥೆ, ಎಲ್ಲವನ್ನೂ ಗುತ್ತಿಗೆ ಆಧಾರದ ಮೇಲೆ ಸರ್ಕಾರ ಬಿಟ್ಟಿದೆ. ಇವತ್ತು ನೀವೀಗ ಹೇಳ್ದಾಗೆ ಎಲ್ಲವೂ ಖಾಸಗೀಕರಣ ಆಗಿದೆ ಅಂದ್ರೆ ನಮ್ಮ ರಾಜ್ಯಕ್ಕೆ ಅಂತ್ಯದ ಸ್ಥಿತಿ ಬಂದ್ಬಿಟ್ಟಿದೆಯಾ ಹಾಗಾದ್ರೆ? ಇಲ್ಲ, ಅಂತ್ಯ ಆಗುತ್ತೆ ಅಂದ್ರೆ ಈಗ ಎಲ್ಲಿ ತನಕ ಕಾರ್ಮಿಕ ವರ್ಗ ತಮ್ಮ ಬೇಡಿಕೆಗಳಿಗಾಗಿ ತಮ್ಮ ಕಾನೂನುಬದ್ಧ ನ್ಯಾಯಯುತ ಹೋರಾಟಗಳನ್ನ ಅವರು ಜೀವಂತವಾಗಿ ಇಟ್ಟಿರ್ತಾರೋ ಅಲ್ಲಿ ತನಕ ಹೋರಾಟಗಳು ಮುಂದುವರಿತಾ ಇರ್ತವೆ. ಯಾವುದೇ ಸರ್ಕಾರಗಳು ಬರ್ಲಿ, ಸರ್ಕಾರಗಳು ಅವು ಜನರ ಏನು ಇಚ್ಛೆಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಜನನೇ ಅದನ್ನ ತಿರಸ್ಕಾರ ಮಾಡ್ತಾರೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ ಕಣ್ಮುಂದೆ ಇದ್ದಾವೆ. ಈಗ ನೋಡಿ, ಪಕ್ಕದ ಹಂಗೇರಿಯಲ್ಲಿ ಒಬ್ಬ ಸರ್ವಾಧಿಕಾರಿಯನ್ನ ದೇಶ ಬಿಟ್ಟು ಓಡಿಸಿರುವಂತ ಉದಾಹರಣೆ ನಮ್ಮಲ್ಲಿ ಇದೆ. ಅನೇಕರನ್ನ, ಒಂದಲ್ಲ ಎರಡಲ್ಲ ಅಂತ ದೇಶ ವಿರೋಧಿಗಳನ್ನ ಸಹಜವಾಗಿ ಸಾಮಾನ್ಯ ಜನರೇ ಬೀದಿಗಿಳಿದು ಅಟ್ಟಾಡಿಸಿ ಓಡಿಸಿದಂತ ಉದಾಹರಣೆಗಳು ನಮ್ಮಲ್ಲೂ ಇದಾವೆ. ಮುಂದೊಂದು ದಿನ ಇಂತ ಕಾರ್ಮಿಕ ವಿರೋಧಿ, ರೈತ ವಿರೋಧಿಗಳು ಬಡವರನ್ನ ಯಾರು ಈ ಸುಲಿಗೆ ಮಾಡ್ತಾರೆ ಇಂಥವ್ರನ್ನ ಜನನೇ ಅವರನ್ನ ಅಧಿಕಾರದಿಂದ ತೊಲಗಿಸುವ ದಿನಗಳು ಬರ್ತವೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗತ್ತೆ. ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.